ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಕರ್ತನನ್ನು ಸ್ತುತಿಸುತ್ತಾ ಎದ್ದೇಳುವುದಾದರೆ, ಕರ್ತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳುವುದಾದರೆ, ಆತನೊಂದಿಗೆ ನಾವು ಸಮಯವನ್ನು ಕಳೆಯುವುದಾದರೆ ಆಧ್ಯಾತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಎಲ್ಲಾ ವಿಷಯಗಳಲ್ಲಿ ನಾವು ಅಭಿವೃದ್ಧಿಯಾಗುತ್ತೇವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನೇ ರಾತ್ರಿ ಹಗಲು ಧ್ಯಾನಿಸುತ್ತಾ ಇರುವವನು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅದರ ಎಲೆ ಎಂದಿಗೂ ಬಾಡಿ ಹೋಗುವುದಿಲ್ಲ. ಅವನು ಮಾಡುವ ಎಲ್ಲಾ ಕೆಲಸವೂ ಸಫಲವಾಗುವುದು. ಈ ದಿನ ನಾವು ಮಾಡುವ ಕೆಲಸಗಳೆಲ್ಲ ಸಫಲವಾಗಿ ಆಶೀರ್ವದಿಸಲ್ಪಡಬೇಕೆಂದು ಬಯಸ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ಪ್ರಾರ್ಥನೆಯೊಂದಿಗೆ ಮುಂದೆ ಸಾಗೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟೋ ಸಾರಿ ನಾವು ಕೈ ಹಾಕಿದ ಕೆಲಸಗಳು ನೆರವೇರದೇ ಇರುವಾಗ, ಅಂದುಕೊಂಡದ್ದು ಮಾಡದೇ ಇರುವಾಗ ಬೇಸರಗೊಂಡು ಕುಗ್ಗಿ ಹೋಗುತ್ತಿದ್ದೇವೆ. ಆದರೆ ನೀವು ನಮ್ಮೊಂದಿಗಿರೋದಾದರೆ, ನಿಮ್ಮ ಆಶೀರ್ವಾದ ನಮ್ಮೊಂದಿಗಿರುವುದಾದರೆ ನಾವು ಮಾಡುವುದೆಲ್ಲ ಸಫಲವಾಗುತ್ತದೆ ಎಂಬುದನ್ನು ಅನುಭವಪೂರ್ವಕವಾಗಿ ಗ್ರಹಿಸಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ? ಹೇಳಿ ಪ್ರಿಯರೇ, ಚೆನ್ನಾಗಿದ್ದೀರಾ? ರಾತ್ರಿ ಪ್ರಶಾಂತವಾಗಿ ನಿದ್ರೆ ಹೋಗಿದ್ದೀರಾ? ಕರ್ತನು ಮಾಡಿರುವ ಉಪಕಾರಗಳನ್ನೆಲ್ಲ ಯೋಚಿಸುತ್ತಾ ನೀವು ಮಲ್ಗಲು ಹೋಗ್ರಿ, ಪ್ರಶಾಂತವಾಗಿ ನಿದ್ದೆ ಮಾಡ್ತೀರಿ. ನಿಮಗೆ ಯಾರೋ ಮಾಡಿರುವ ಅಪಕಾರ ನೆನೆಸುತ್ತಾ ನಿದ್ದೆ ಮಾಡಲು ಹೋಗಿ ನೋಡ್ರಿ, ರಾತ್ರಿ ಇಡೀ ನಿಮಗೆ ಸ್ವಲ್ಪವೂ ನಿದ್ದೆ ಬರೋದಿಲ್ಲ. ಅದಕ್ಕೆ ನಿಮ್ಮ ಚಿಂತಾಭಾರ ಎಲ್ಲ ಯೆಹೋವನ ಮೇಲೆ ಹಾಕಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಆತನು ನಮ್ಮ ಭಾರ ಹೊರುವಾತನಾಗಿದ್ದಾನೆ. ನಮ್ಮ ಚಿಂತೆಯನ್ನೆಲ್ಲ ಆತನೇ ಹೊತ್ತುಕೊಳ್ಳುವವನಾಗಿರೋದ್ರಿಂದ ಆತನ ಮೇಲೆ ಹೊರಿಸಬೇಕೆಂದು ವಾಕ್ಯ ಹೇಳುತ್ತದೆ. ಬೇರೆಯವರೆಲ್ಲ ಹೇಗಿದ್ರೆ ನಮಗೇನು? ನಾವು ಯೇಸು ಕ್ರಿಸ್ತನಿಗೆ ಭಯಪಡೋಣ, ವಿಧೇಯರಾಗೋಣ. ಯಾರ್ಯಾರೋ ಏನೋ ಹೇಳಿರುವ ಮಾತುಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಎಂತಹದೇ ಪರಿಸ್ಥಿತಿಯರಲ್ಲಿ ಯೇಸು ನಮ್ಮ ಸಂಗಡ ಇದ್ದಾರೆ, ಎಂತಹ ಉಪಕಾರಗಳನ್ನು ನಮಗಾಗಿ ಮಾಡಿದ್ದಾರೆ ಎಂದು ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ ಆನಂದವಾಗಿ ಮುಂದಕ್ಕೆ ಸಾಗಬಲ್ಲೆವು. ಕೀರ್ತನೆಗಾರನು ಅದನ್ನೇ ಹೇಳ್ತಾನೆ. ಕೀರ್ತನೆ, ನಮ್ಮ ಸತ್ಯವೇದ ತೆರೆಯೋಣ. ಕೀರ್ತನೆ, ಜಸ್ಟ್ ಎ ಮಿನಿಟ್. ಕೀರ್ತನೆ 66ನೇ ಅಧ್ಯಾಯ ನೋಡಿಕೊಳ್ಳೋಣ. ಕೀರ್ತನೆ 66, 16ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿ. ದೇವರಲ್ಲಿ ಭಯಭಕ್ತಿಯುಳ್ಳಂತಹ ಎಲ್ಲಾ ಭಕ್ತರೇ, ನೀವು ಬಂದು ಕೇಳಿರಿ. ಇಲ್ಲವಾದರೆ ಯಾರು ಬೆಳಗ್ಗೆ ಎದ್ದು ಕೇಳ್ತಾರೆ ಹೇಳಿ? ಬೆಳಗ್ಗೆ ಎದ್ದ ಕೂಡಲೇ ಡ್ಯೂಟಿಗೆ ಹೋಗೋರು, ಸ್ಕೂಲಿಗೆ ಹೋಗೋರು, ತಮ್ಮ ಕೆಲಸ ಕಾರ್ಯ ಮಾಡುವವರಿದ್ದಾರೆ, ಇನ್ನೂ ಹಾಸಿಗೆ ಮೇಲೆ ಮಲಗುವಂಥವರಿದ್ದಾರೆ, ಲೋಕದ ನ್ಯೂಸ್ ಕೇಳುವಂಥವರಿದ್ದಾರೆ, ಲೋಕದವುಗಳನ್ನೇ ತವಕಿಸುವಂಥವರಿರುವಂತಹ ಈ ದಿನಮಾನಗಳಲ್ಲಿ ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನೊಬ್ಬನಿದ್ದಾನೆ, ನನ್ನನ್ನು ಪ್ರೀತಿಸಿದ ಕರ್ತನಿದ್ದಾನೆ, ನನಗೆ ಆತನ ಸಹಾಯ ಬೇಕು, ಆತನ ಮಾತು ಕೇಳಬೇಕು ಎಂಬ ಆಸಕ್ತಿ ನಿಜವಾಗ್ಲೂ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮಾತ್ರ ಏರುತ್ತದೆ. ಹಾಗಾದರೆ ನೀವು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದೀರಾ? ಇಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ದೇವರಲ್ಲಿ ಭಯಭಕ್ತಿಯುಳ್ಳಂತಹ ಎಲ್ಲಾ ಜನರೇ, ನೀವು ಬಂದು ದೇವರ ಮಾತನ್ನು ಕೇಳಿರಿ. ಆತನು ನನಗೋಸ್ಕರ ಮಾಡಿರುವ ಕಾರ್ಯಗಳನ್ನು ನಾನು ನಿಮಗೆ ಸಾರುವೆನು. ಅಂದರೆ ನಮಗೋಸ್ಕರ ದೇವರು ಏನೆಲ್ಲಾ ಕಾರ್ಯ ಮಾಡಿದ್ದಾರೆ ಎನ್ನುವಂಥದ್ದು ಎಷ್ಟು ಹೆಚ್ಚು ನಾವು ಧ್ಯಾನಿಸುತ್ತೇವೋ, ಎಷ್ಟು ಹೆಚ್ಚು ಆನಂದಿಸುತ್ತೇವೋ, ಅಷ್ಟೇ ಹೆಚ್ಚು ಇತರರಿಗೆ ನಾವು ತಿಳಿಯಪಡಿಸಬೇಕೆಂದು ಆಶಿಸುತ್ತೇವೆ. ನೋಡಿ, ಒಂದು ಸಂತೋಷ ನಿಮ್ಮ ಜೀವಿತದಲ್ಲುಂಟಾಗುವಾಗ ಅದು ಬರೀ ನಿಮ್ಮೊಂದಿಗೆ ಇಟ್ಟುಕೊಳ್ಳುತ್ತೀರೋ, ಇಲ್ಲವೇ ಯಾರಿಗಾದರೂ ಹಂಚಬೇಕೆಂದು ಆಶಿಸುತ್ತೀರೋ? ಒಂದು ಮೇಲು ಉಂಟಾದಾಗ, ಒಂದು ಅದ್ಭುತ ಉಂಟಾದಾಗ, ಒಂದು ದಿವ್ಯದಾನ ಹೊಂದಿಕೊಂಡಾಗ ಅದನ್ನು ಇತರರಿಗೆ ತಿಳಿಯಪಡಿಸಬೇಕು. ಯೇಸುವಿನೊಂದಿಗೆ ನಡೆಯುವ ಜೀವಿತದಲ್ಲಿ ಅನೇಕ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತಲೇ ಇರ್ತವೆ. ಕೆಲವೊಂದು ಸಾರಿ ಅವುಗಳನ್ನು ಗುರುತಿಸುತ್ತಿದ್ದೇವೆ, ಕೆಲವೊಂದು ಸಾರಿ ಅವುಗಳನ್ನು ಗುರುತಿಸ್ತಿಲ್ಲ. ಒಂದು ವೇಳೆ ಗುರುತಿಸಿದ್ರೂ ಕರ್ತನನ್ನು ಸ್ತುತಿಸುತ್ತಾ ಇಲ್ಲ. ಬನ್ನಿರಿ, ದೇವರಲ್ಲಿ ಭಯಭಕ್ತಿಯುಳ್ಳಂಥವರೇ, ಬನ್ನಿರಿ, ದೇವರು ನನಗೆ ಮಾಡಿರುವಂತಹ ಉಪಕಾರಗಳನ್ನು, ಆತನ ಕಾರ್ಯಗಳನ್ನು ನಿಮಗೆ ತಿಳಿಸುತ್ತೇನೆ. ನಮ್ಮಂತಹ ಸೇವಕರು ಕೆಲವೊಂದು ಸಾರಿ, ಇಲ್ಲವೇ ಬಹಳಷ್ಟು ಸಾರಿ, ದೇವರು ನಮಗೆ ಎಂತಹ ಸಹಾಯ ಮಾಡಿದ್ದಾರೆ, ಈ ರೀತಿಯಾಗಿ ನಡೆಸುತ್ತಿದ್ದಾರೆ, ಈ ರೀತಿಯಾಗಿ ಪೋಷಿಸುತ್ತಿದ್ದಾರೆ ಎಂದು ನಾವು ವಿವರಿಸುವಾಗ ಬಹಳಷ್ಟು ಜನ ಅಂದ್ಕೊಳ್ತಾರೆ ಅವರು ತಮ್ಮ ಬಗ್ಗೆಯೇ ಹೇಳ್ಕೊಳ್ತಿದ್ದಾರೆಂದು. ಹಾಗಲ್ವೇ ಅಲ್ಲ. ದೇವರಿಂದ ದೀನರಾಗಿರುವ, ಬಡವರಾಗಿರುವ, ಸಾಮಾನ್ಯರಾಗಿರುವ, ಸಾಧಾರಣರಾಗಿರುವ ನಿಮ್ಮಂತಹ
ಜನರು ದೇವರಲ್ಲಿ ನಂಬಿಕೆ ಇಡುವಾಗ ಇಂತಹ ಕಾರ್ಯಗಳು ಜರುಗುತ್ತವೆ ಎಂಬ ಸಂಗತಿ, ಅದೇ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋದ ಪರಿಸ್ಥಿತಿಯಲ್ಲಿ ನಿರುತ್ಸಾಹದಲ್ಲಿ ಇರುವಂಥವರು ಕೇಳುವಾಗ ಅವರು ಪ್ರೋತ್ಸಾಹಿಸಲ್ಪಡುತ್ತಾರೆ, ಅವರ ನಂಬಿಕೆ ಅಭಿವೃದ್ಧಿಯಾಗುತ್ತೆ. ದೊಡ್ಡ ದೊಡ್ಡ ಪ್ರಸಂಗಗಳು ಮಾಡುವುದಕ್ಕಿಂತ ಅನುಭವ ಸಾಕ್ಷಿ ಹಂಚಿಕೊಳ್ಳುವುದು ಎಷ್ಟೋ ಒಳ್ಳೆಯದಾಗಿರುತ್ತೆ. ನೀತಿ ಪಾಠ ಹೇಳುವುದಕ್ಕಿಂತ ಅನುಸರಿಸಿರುವಂತಹ ಭಕ್ತಿಯ ಕುರಿತು ವಿವರಿಸುವಂಥದ್ದು, ಹೊಂದಿಕೊಂಡ ಉಪಕಾರಗಳ ಕುರಿತು ವಿವರಿಸುವುದು ಎಷ್ಟೋ ಒಳ್ಳೆಯದಾಗಿರುತ್ತೆ. ದೇವರು ನಿಮಗೆ ಮಾಡಿದ ಉಪಕಾರಗಳನ್ನು ಮುಚ್ಚಿಡಬೇಡಿ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಮನೆಯಲ್ಲಿ ಹೇಳ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ. ಪ್ರತಿದಿನ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ನಡೆಯುತ್ತದೆ. ಹಾಗೆ ನಡೆಯದಿದ್ದರೆ ನಿಮ್ಮ ಭಕ್ತಿ ಜೀವಿತ ಸರಿಯಿಲ್ಲ ಎಂದರ್ಥ, ನೀವು ಕರ್ತನಿಗೆ ಮೊರೆ ಇಡ್ತಾ ಇಲ್ಲ ಎಂದರ್ಥ. ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿಕೊಳ್ಳೋಣ, ಅವುಗಳನ್ನು ಅನೇಕರಿಗೆ ತಿಳಿಸೋಣ. ಆತನು ನನಗೋಸ್ಕರ ಮಾಡಿರುವ ಕಾರ್ಯಗಳನ್ನು ಸಾರಿ ಹೇಳುವೆನು, ಆತನಿಗೆ ನಾನು ಮೊರೆಯಿಟ್ಟೆನು, ಆಗಲೇ ನನ್ನ ಬಾಯಿಯಲ್ಲಿ ಶ್ರೇಷ್ಠವಾದ ಕೀರ್ತನೆ ಉಂಟಾಯಿತು. ಆ ದೇವರಿಗೆ ನಾನು ಮೊರೆಯಿಟ್ಟಾಗ ಆತನು ನನಗೆ ಉಪಕಾರ ಮಾಡುತ್ತಿದ್ದಾರೆ. ಆ ಉಪಕಾರಗಳಿಂದ ನಾನು ತುಂಬಲ್ಪಟ್ಟಾಗ ನನ್ನ ಬಾಯಿಯಲ್ಲಿ ಕೀರ್ತನೆ ಉಂಟಾಗುತ್ತೆ ಅನ್ನುತ್ತಾನೆ. ಉದಯ ಕಾಲದಲ್ಲಿ ಎದ್ದ ಕೂಡಲೇ ಕರ್ತನಿಗೆ ಸ್ತುತಿಗೀತೆ ಹಾಡುತ್ತಾ ಎದ್ದೇಳ್ತಾ ಇದ್ದೀರೋ, ಇಲ್ಲವೇ ಗುಣಗುಟ್ಟುತ್ತಾ ಎದ್ದೇಳ್ತಾ ಇದ್ದೀರೋ? ನಮ್ಮ ನಾಲಿಗೆಯ ಮೇಲೆ ಸ್ತುತಿಗೀತೆ ಇರಬೇಕು. ನಮ್ಮ ಹೃದಯದಲ್ಲಿ ರಕ್ಷಣೆಯ ಆನಂದ ಇರುವಾಗ, ಅದ್ಭುತಗಳನ್ನು ನಾವು ಅನುಭವಿಸುವಾಗ ನಿಮಗೆ ಸಂತೋಷ ಉಂಟಾಗುವ ಕರ್ತನಿಗೆ ಕೀರ್ತನೆ ಹಾಡಿರಿ ಎಂದು ಬೈಬಲ್ ಹೇಳುತ್ತೆ. ಅದಕ್ಕೆ ಉದಯದಲ್ಲಿ ನಿಮ್ಮಷ್ಟಕ್ಕೆ ನೀವು ಪ್ರಾರ್ಥಿಸಿಕೊಳ್ಳುವುದು ಎಷ್ಟು ಅವಶ್ಯಕವಾಗಿದೆಯೋ, ಹಾಗೆಯೇ ಒಬ್ಬ ತಂದೆ ತಾಯಿಗಳಾಗಿರೋದಾದ್ರೆ ನೀವು ಕುಟುಂಬವಾಗಿ ಕೂಡಿ ಬಂದು, ಕುಟುಂಬದವರೆಲ್ಲ ಸೇರಿ ಬಂದು ಒಂದು ಚಿಕ್ಕ ಹಾಡನ್ನು ಹಾಡಿ, ಒಂದು ಚಿಕ್ಕ ವಾಕ್ಯವನ್ನು ಓದಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋದಾದರೆ ದೇವದೂತರು ನಿಮ್ಮ ಮನೆಯ ಸುತ್ತಲೂ ಕಾವಲಾಗಿರುತ್ತಾರೆ. ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಯಾವ ಕೇಡು, ಯಾವ ಉಪದ್ರವ ನಿಮ್ಮ ಗುಡಾರದ ಸಮೀಪಕ್ಕೂ ಬರದಂತೆ ಕರ್ತನು ಬೇಲಿ ಹಾಕುತ್ತಾರೆ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇದೆಯಾ? ಉದಯ ಕಾಲದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ. ಸ್ಕೂಲ್ಗೆ ಹೋಗೋರು ಸ್ಕೂಲ್ ಹೋಗ್ತಾರೆ, ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗ್ತಾರೆ, ಕಾಲಕೃತ್ಯಗಳೆಲ್ಲ ಮುಗಿಸಿಕೊಳ್ತಾರೆ. ಗಲಿಬಿಲಿಯಾಗಿರುತ್ತೆ. ಆದಾಗಿಯೂ ಜಸ್ಟ್ ಎ ಫ್ಯೂ ಮಿನಿಟ್ಸ್, ಕೆಲವು ನಿಮಿಷಗಳಾದರೂ ಸಹ ತಂದೆ ತಾಯಿಗಳಾಗಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಮಾತನ್ನು ಹೇಳ್ರಿ. ಒಂದು ಚಿಕ್ಕ ಕೀರ್ತನೆ ನಿಮ್ಮ ಬಾಯಿಂದ ಹಾಡಿ, ಕೋರಸ್ ಅನ್ನುತ್ತೇವಲ್ಲವೇ, ಜಸ್ಟ್ 2-3 ಲೈನ್ ಕೋರಸ್ ಹಾಡಿ ಸಾಕು. ನಂತರ ಪ್ರಾರ್ಥಿಸಿಕೊಳ್ಳುವುದಾದ್ರೆ ಆ ದಿನವಿಡೀ ದೇವರು ನಮ್ಮ ಸಂಗಡ ಇರ್ತಾರೆ. ಉದಯ ಕಾಲದಲ್ಲಿ ಎದ್ದ ಕೂಡಲೇ ಹಾಡುಗಳನ್ನು ಹಾಡುವುದನ್ನು ಕಲಿತುಕೊಳ್ಳಿರಿ, ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳಿರಿ. ಕರ್ತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ಅವುಗಳನ್ನು ವಿವರಿಸುವುದಕ್ಕಾಗಿ, ಪ್ರಚುರಪಡಿಸುವುದಕ್ಕಾಗಿ, ಅವುಗಳನ್ನು ಬಾಯಿಂದ ಉಚ್ಚರಿಸುವುದಕ್ಕಾಗಿ ಪ್ರಯತ್ನಿಸಿರಿ. ನಿಮ್ಮ ಪ್ರಾರ್ಥನೆಗೆ ಉತ್ತರಗಳು ಬರ್ತಿವೆಯೋ ಇಲ್ಲವೋ ಏನ್ ಹೇಳ್ತೀರಿ ಎಂದು ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಲೈವ್ ಚಾಟ್ ಒಳಗಡೆ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡಿ, ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ಕೂಡ ತಿಳಿಯಪಡಿಸಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸಲು ಸಿದ್ಧವಾಗಿದ್ದೇವೆ. ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಿದ್ದಾರೆ ಎಂದು, ಖಚಿತವಾಗಿಯೂ ನಿಮಗೆ ಉತ್ತರ ಬರುತ್ತದೆ ಎಂದು ನೀವು ಗ್ರಹಿಸಬೇಕು. ಒಂದು ವೇಳೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದೇ ಇರೋದಾದ್ರೆ ಅದಕ್ಕೆ ಕಾರಣ ದೇವರು ನಿಮ್ಮನ್ನು ಕನಿಕರಿಸಿಲ್ಲ ಎನ್ನುವಂಥದ್ದಾಗಿರೋದಿಲ್ಲ. ಆದರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳಲೇ ಇಲ್ಲ ಎನ್ನುವಂಥದ್ದಾಗಿರೋದಿಲ್ಲ. ಆದರೆ ವಾಕ್ಯ ಹೇಳ್ತದೆ ಪ್ರಿಯರೇ, ರಕ್ಷಿಸಲಾರದಂತೆ ಕರ್ತನ ಕೈ ಮೋಟುಗೈ ಅಲ್ಲವೆಂದು, ಕೇಳಲಾರದ ಹಾಗೆ ಆತನ ಕಿವಿಗಳು ಕಿವುಡಾಗಲಿಲ್ಲವೆಂದು. ನಿಮ್ಮ ದೋಷ ಅಪರಾಧಗಳೇ ದೇವರಿಗೂ ನಿಮಗೂ ಅಡ್ಡ ಬಂದಿವೆ ಎಂದು ವಾಕ್ಯ ಹೇಳುತ್ತೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಅದೇ ಅಧ್ಯಾಯ 18ನೇಯ ವಚನ ನೋಡಿ, ನನ್ನ ಹೃದಯದೊಳಗೆ ನಾನು ಪಾಪದ ವಿಷಯದಲ್ಲಿ ಲಕ್ಷ್ಯವಿಡುವುದಾದರೆ ಕರ್ತನು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನನ್ನ ಹೃದಯದೊಳಗೆ ನಾನು ಪಾಪದ ಕುರಿತು ಲಕ್ಷ್ಯವಿಟ್ಟಿದ್ದೇಯಾದರೆ, ಲಕ್ಷ್ಯವಿಡುವುದು ಅಂದರೆ ಪಾಪದ ಮೇಲೆ ಮನಸ್ಸಿಡುವಂಥದ್ದಾಗಿದೆ. ಪಾಪವನ್ನು ಇಟ್ಟುಕೊಳ್ಳುವುದಾದರೆ, ನನ್ನ ಹೃದಯದೊಳಗೆ ದೋಷ ಇರುವುದಾದರೆ ನನ್ನ ಪ್ರಾರ್ಥನೆ ಕರ್ತನು ಕೇಳುತ್ತಿದ್ದಿಲ್ಲ. ನಿಮ್ಮ ಕಂಠಸ್ವರವು ಪರಲೋಕಕ್ಕೆ ತಲುಪಿ ಪರಲೋಕದಲ್ಲಿ ಕೇಳಿಸಲ್ಪಡಬೇಕಾದರೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುತ್ತಾ ಮಾಡುವ ಪ್ರಾರ್ಥನೆ, ಕುಗ್ಗಿದ ಜಜ್ಜಿದ ಹೃದಯದಿಂದ ಮಾಡುವ ಪ್ರಾರ್ಥನೆ, ವಿಶ್ವಾಸದಿಂದ ಮಾಡುವ ಪ್ರಾರ್ಥನೆ ತಕ್ಷಣವೇ ದೇವರ ಸನ್ನಿಧಿಗೆ ಸೇರುತ್ತದೆ. ನಾವು ಪಾಪಿಗಳೇ ಆಗಿದ್ದೇವೆ, ನಾವು ಅಪವಿತ್ರರೇ ಆಗಿದ್ದೇವೆ, ನಮ್ಮೊಳಗೆ ಬಲಹೀನತೆಗಳೇ ಇವೆ. ಆದರೆ ದೇವರ ಬಳಿಗೆ ಹೋಗುವಾಗ ವೇಷಧಾರಿಗಳಾಗಿ ಹೋಗುವುದಾದರೆ, ಆಚಾರದಂತೆ ಪ್ರಾರ್ಥಿಸುವುದಾದರೆ, ನಿಜ ಸಂಗತಿಗಳನ್ನು ಬೇಡಿಕೊಳ್ಳದೆ ಕಂಡದ್ದೆಲ್ಲ ನಾವು ಒಂದು ವೇಳೆ ಬೇಡಿಕೊಳ್ಳುವುದಾದರೆ
ಖಚಿತವಾಗಿಯೂ ಅಂತಹ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುವುದಿಲ್ಲ. ಬಹಳಷ್ಟು ಜನ ಈ ದಿನ ಹೇಳ್ತಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದರಿಂದ, ನಮ್ಮ ಪ್ರಾರ್ಥನೆ ದೇವರು ಕೇಳದೇ ಇರುವುದರಿಂದ ಬೇಕಾಗಿಲ್ಲ ನಮಗೆ ಪ್ರಾರ್ಥನೆ, ದೇವರೇ ನಮಗೆ ಬೇಕಾಗಿಲ್ಲ ಎನ್ನುವಂತೆ ಅವರು ತಮ್ಮ ಹೃದಯ ಕಠಿಣಪಡಿಸಿಕೊಳ್ಳುತ್ತಾರೆ. ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿರುವುದಾದರೆ, ಟ್ಯೂನ್ ಆಗಿರೋದಾದರೆ, ನೋಡಿ ಈಗ ಟಿವಿ ಸೋಷಿಯಲ್ ಮೀಡಿಯಾ ಬಂದಿದೆ, ಆದರೆ ಪೂರ್ವಕಾಲದಲ್ಲಿ ರೇಡಿಯೋ ಇತ್ತು. ಆ ರೇಡಿಯೋದಲ್ಲಿ ಒಂದು ನಾಬ್ ಇರುತ್ತೆ. ಆ ಸ್ಟೇಷನ್ ನಾವು ಕ್ಯಾಚ್ ಮಾಡುವುದಕ್ಕಾಗಿ, ಒಂದು ಸ್ಟೇಷನ್ ಅಂದರೆ ವಿಶ್ವವಾಣಿ ಆಗಿರ್ಬೋದು, ಬೇರೆ ನ್ಯೂಸ್ ಆಗಿರ್ಬೋದು, ಅದಕ್ಕಾಗಿ ಬಹಳ ಮೈನ್ಯೂಟ್ ಆಗಿ ಟ್ಯೂನ್ ಮಾಡಬೇಕಾಗುತ್ತೆ. ಸ್ವಲ್ಪ ಆ ಕಡೆ ಆದರೂ ಬರಲ್ಲ, ಸ್ವಲ್ಪ ಈ ಕಡೆ ಆದರೂ ಬರಲ್ಲ, ಕರೆಕ್ಟಾಗಿ ಆಕ್ಯುರೇಟ್ ಆಗಿ ಟ್ಯೂನ್ ಆಗುವಾಗ ಒಳ್ಳೆ ಸಂಗೀತ ಕೇಳ್ತಾ ಇದ್ದೆವು, ಅಂದರೆ ಲೌಕಿಕವಾದ ಸಂಗೀತ. ಹಾಗೆಯೇ ದೇವರು ನಮ್ಮ ಸ್ವರ ಕೇಳಿಸಿಕೊಳ್ಳಬೇಕಾದರೆ ಮತ್ತು ನಾವು ದೇವರ ಸ್ವರ ಕೇಳಿಸಿಕೊಳ್ಳಬೇಕಾದರೆ ನಮ್ಮ ಹೃದಯ ಆತನೊಂದಿಗೆ ಟ್ಯೂನ್ ಆಗಬೇಕು. ಟ್ಯೂನ್ ಆಗುವುದಂದ್ರೆ ಅರ್ಥವೇನು? ಇನ್ಸೈಡ್ ಆಗಬೇಕು. ಆತನ ಆಲೋಚನೆಗಳಿಂದ ನಿಮ್ಮ ಮನಸ್ಸು ತುಂಬಲ್ಪಡಬೇಕು. ನಿಮ್ಮ ಪ್ರಾರ್ಥನೆ ಆತನ ಸನ್ನಿಧಿಯಲ್ಲಿ ಕೇಳಿಸಲ್ಪಡುವಂತೆ ನೀವು ತಗ್ಗಿಸಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು, ಸರಿಪಡಿಸಿಕೊಳ್ಳಬೇಕು. ಆಗ ಖಚಿತವಾಗಿಯೂ ವಿಶ್ವಾಸದಿಂದ ದೇವರಿಗೆ ಮೊರೆ ಇಡುವುದಾದರೆ, ಆತನ ಚಿತ್ತಾನುಸಾರವಾಗಿ ಒಂದು ವೇಳೆ ಏನಾದರೂ ನೀವು ಪ್ರಾರ್ಥಿಸುವುದಾದರೆ ಖಚಿತವಾಗಿಯೂ ಉತ್ತರ ಬರುತ್ತೆ. ದಾವೀದನಿಗೆ ಇಂಥ ವಿಷಯಗಳಲ್ಲಿ ಅವನಿಗೆ ಅನುಭವ ಇದ್ವು. ನಾನು ನನ್ನ ಹೃದಯದಲ್ಲಿ ಪಾಪದ ವಿಷಯದಲ್ಲಿ ಲಕ್ಷ್ಯವಿಡುವುದಾದರೆ ಯೆಹೋವನು ನನ್ನ ಮೊರೆ ಕೇಳುತ್ತಿದ್ದಿಲ್ಲ ಅನ್ನುತ್ತಾನೆ. ದಾವೀದನು ತನ್ನ ಜೀವಿತದಲ್ಲಿ ಒಂದೇ ಒಂದು ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ, ಉರಿಯನ ಹೆಂಡತಿಯ ವಿಷಯದಲ್ಲಿ ಹೊರತು ಮತ್ತೆಲ್ಲೂ ತಪ್ಪು ಮಾಡಿಲ್ಲ. ದಾವೀದನು ಯಥಾರ್ಥವಂತನಾಗಿದ್ದಾನೆಂದು ಕರ್ತನೇ ನೋಡಿ ಮೆಚ್ಚಿಕೊಳ್ತಾರೆ. ಆದರೆ ಆ ಒಂದು ಮಚ್ಚೆ ಉಳ್ಕೊಂಡಿತ್ತು. ಕೆಲವು ತಿಂಗಳುಗಳವರೆಗೂ, ಮೇ ಬಿ ಆನ್ ಇಯರ್ ಅದರ್ವೈಸ್, ದೇವರೊಂದಿಗಿನ ಸಂಬಂಧ ಮುರಿದು ಹೋಗಿತ್ತು. ಆ ಸಮಯದಲ್ಲಿ ದೇವರು ಅವನ ಪ್ರಾರ್ಥನೆ ಕೇಳಲಿಲ್ಲ. ದೇವರೇ ನನ್ನ ಮಗನಿಗೆ ಬದುಕಿಸು ಎಂಬುದಾಗಿ 7 ದಿವಸ ಉಪವಾಸವಿದ್ದು ಪ್ರಾರ್ಥಿಸ್ತಾನೆ, ಆದರೆ ಆ ಮಗು ಸತ್ತು ಹೋಗುತ್ತೆ. ಹೇಗೆ ಪ್ರಾರ್ಥಿಸು ಅನ್ನುತ್ತೀರಿ, ಎಂಥ ಮುಖ ಇಟ್ಕೊಂಡು ದೇವರ ಬಳಿಗೆ ಹೋಗನ್ನುತ್ತೀರಿ ಅನ್ನುತ್ತಾರಲ್ಲವೇ? ದಾವೀದನು ಮಾಡಿದಂತಹ ಆ ಭಯಂಕರವಾದ ವ್ಯಭಿಚಾರವು, ಮೋಸ, ನರಹಂತ್ಯದಂತಹ ದೋಷಗಳಿಂದ ಕೂಡಿದವನಾಗಿ ಆ ದಿನಮಾನಗಳನ್ನು ಅವನು ಹಾದು ಹೋಗುತ್ತಾನೆ. ಅವನು ಬಹುಶಃ ದೇವರಿಗೆ ಮೊರೆ ಇಡ್ತಾ ಇದ್ದನೇನೋ, ದೇವರು ಕೇಳಿಸಿಕೊಳ್ಳದೆ ಉತ್ತರಿಸುತ್ತಾ ಇರಲಿಲ್ಲವೇನೋ, ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕಾಗ್ತಿರಲಿಲ್ಲ. ಸೌಲನ ವಿಷಯದಲ್ಲಿ ಕೂಡ ಅದೇ ನಡೆದಿತ್ತಲ್ಲವೇ? ಸೌಲನು ದೇವರಿಗೆ ಅವಿಧೇಯನಾದಾಗ ಯಾವುದೇ ರೀತಿಯಲ್ಲಾಗಲಿ ದೇವರು ಸೌಲನೊಂದಿಗೆ ಮಾತಾಡಲಿಲ್ಲ. ಕನಿಷ್ಠ ದಾವೀದನಿಗಾದರೂ ದೇವರು ತನ್ನ ಪ್ರವಾದಿಯ ಮುಖಾಂತರ ಮಾತಾಡಿದ್ರು. ಗಾದ್ ಎಂಬ ಪ್ರವಾದಿ ಇದ್ದನು, ನಾತಾನನು ಎಂಬ ಪ್ರವಾದಿ ಇದ್ದನು, ಸಮುವೇಲನು ಎಂಬ ಪ್ರವಾದಿ ಇದ್ದನು. ದಾವೀದನು ಸ್ವಲ್ಪ ಏನಾದರೂ ದಾರಿ ತಪ್ಪಿದಾಗೆಲ್ಲ ಇವರು ಬಂದು ಅವನನ್ನು ಗದರಿಸುತ್ತಾ ಇದ್ರು, ಸರಿಪಡಿಸುತ್ತಾ ಇದ್ರು. ಅದು ಅವನಿಗೆ ಮೇಲನ್ನುಂಟು ಮಾಡಿತು. ಅದಕ್ಕೆ ನೀತಿವಂತನ ಏಟು ನನಗೆ ತೈಲಾಭಿಷೇಕ ಅನ್ನುತ್ತಾನೆ, ಅಂತಹ ಅಭಿಷೇಕ ನಾನು ತಳ್ಳಿ ಹಾಕುವುದಿಲ್ಲ ಅನ್ನುತ್ತಾನೆ. ಗದರಿಕೆಗಳು, ಎಚ್ಚರಿಕೆಗಳು ನಮಗೆಷ್ಟೋ ಅವಶ್ಯಕವಾಗಿವೆ ಆತ್ಮಿಕ ಜೀವಿತದಲ್ಲೂ ನಾವು ಸಫಲತೆಯಿಂದ ಸಾಗುವುದಕ್ಕಾಗಿ. ಅದಕ್ಕಿಂತ ಮುಂಚೆ ದಾವೀದನು ದೇವರೊಂದಿಗೆ ನೇರವಾಗಿ ಮಾತಾಡಿಕೊಳ್ತಾ ಇದ್ದನು. ಚಿಕ್ಕ ಹುಡುಗನಾಗಿದ್ದಾಗಲೇ ದೇವರೊಂದಿಗೆ ಸಹವಾಸದಲ್ಲಿದ್ದ, ದೇವರ ನಿಕಟತೆಯಲ್ಲಿದ್ದ. ಆದರೆ ಅವನು ಮಾಡಿರುವ ಪಾಪದ ನಿಮಿತ್ತ ಅವನು ದೇವರಿಂದ ದೂರ ಆಗಿರೋದ್ರಿಂದ ಸ್ವಲ್ಪ ಸಮಯದವರೆಗೂ ದೇವರು ಅವನೊಂದಿಗೆ ಮಾತಾಡಲಿಲ್ಲ. ದೇವರು ತನ್ನ ಪ್ರವಾದಿಗಳನ್ನು ಕಳಿಸಿ ಮಾತಾಡಿದರೆ ಹೊರತು ನೇರವಾಗಿ ದಾವೀದನೊಂದಿಗೆ ದೇವರು ಮಾತಾಡಲಿಲ್ಲ. ಮುಖ್ಯವಾಗಿ ಈ ರೀತಿ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರತಿದಿನ ನಿಮಗೆ ಪ್ರಸಾರ ಮಾಡುವಂಥದ್ದು. ನೀವು ಹೋಗುವಂತಹ ಒಂದು ಚರ್ಚ್ ಇದೆ, ಸೇವಕರು ನಿಮಗಿದ್ದಾರೆ. ಹೀಗಿದ್ದಲ್ಲಿ ದೇವರು ನಮಗೆ ನೇರವಾಗಿ ಮಾತಾಡ್ಬೋದಲ್ಲವೇ ಅನ್ಬೋದು. ನೇರವಾಗಿ ಮಾತಾಡ್ತಾರೆ. ಆದರೆ ಆಯಾ ಸಮಯದಲ್ಲಿ ನಿಮಗೂ ನಿಮ್ಮ ದೇವರಿಗೂ ಯಾವುದಾದರೂ ಒಂದು ದೋಷ ಅಡ್ಡ ಬರುವುದಾದರೆ, ಯಾವುದಾದರೂ ಪಾಪ, ಯಾವುದಾದರೂ ಅವಿಧೇಯತೆ ಅಡ್ಡ ಬರುವಾಗ ನೀವು ಆತನ ಸ್ವರ ಕೇಳಿಸಿಕೊಳ್ಳೋದಿಲ್ಲ. ಅಂದರೆ ನೀವು ಆತನ ಸ್ವರ ಕೇಳಿಸಿಕೊಳ್ಳೋದಿಲ್ಲ, ಆತನಿಗೆ ನಿಮ್ಮ ಸ್ವರ ಕೇಳಿಸುವುದಿಲ್ಲ. ಅದಕ್ಕೆ ದೇವರು ತನ್ನ ವಾಕ್ಯದ ಮೂಲಕ ಈ ದಿನ ಮಾತಾಡುತ್ತಿದ್ದಾರೆ, ಪ್ರವಾದಿಗಳ ಮುಖಾಂತರ ಮಾತಾಡ್ತಿದ್ದಾರೆ. ನಾತಾನ ಪ್ರವಾದಿ ಬಂದು ಗದರಿಸಿದಾಗ ದಾವೀದನು ಪಶ್ಚಾತ್ತಾಪ ಪಡ್ತಾನೆ. ಆನಂತರ ದಾವೀದನು ಮೊಳಕಾಲೂರಿ ಪ್ರಾರ್ಥಿಸ್ತಾನೆ. ಕೀರ್ತನೆ 51 ಓದಿ ನೋಡಿ. ನೇರವಾಗಿ ದೇವರೊಂದಿಗೆ ಮಾತಾಡಿಕೊಳ್ತಾನೆ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ಪವಿತ್ರಾತ್ಮ ನನ್ನಿಂದ ತೆಗೆಯಬೇಡ, ರಕ್ಷಣಾನಂದ ತಿರುಗಿ ಅನುಭವಿಸುವಂತೆ ಮಾಡೆಂದು ದೇವರ ಸನ್ನಿಧಿಯಲ್ಲಿ ಗೋಳಾಡ್ತಾನೆ. ದೇವರೊಂದಿಗಿನ ಸಂಬಂಧವನ್ನು ತಿರುಗಿ ಸರಿಪಡಿಸಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ಇಲ್ಲೇನು ಹೇಳ್ತಾನೆ?
ನನ್ನ ಹೃದಯದಲ್ಲಿ ನಾನು ಪಾಪದ ವಿಷಯದಲ್ಲಿ ಲಕ್ಷ್ಯವಿಟ್ಟಿದೆಯಾದರೆ ಕರ್ತನು ನನ್ನ ಪ್ರಾರ್ಥನೆ ಕೇಳುತ್ತಿದ್ದಿಲ್ಲ. ನಿಶ್ಚಯವಾಗಿಯೂ ದೇವರು ನನ್ನ ಮನವಿಯನ್ನು ಅಂಗೀಕರಿಸಿದ್ದಾರೆ. ಆತನು ನನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದಾನೆ. ದೇವರು ನನ್ನ ಪ್ರಾರ್ಥನೆಯನ್ನು ತಳ್ಳಿ ಹಾಕಲಿಲ್ಲ, ನನ್ನಿಂದ ತನ್ನ ಕೃಪೆಯನ್ನು ತೊಲಗಿಸಿ ಬಿಡಲಿಲ್ಲ. ಆತನಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ, ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ, ನನ್ನನ್ನು ತಳ್ಳಿ ಹಾಕದಂತೆ ಸೇರಿಸಿಕೊಂಡಿದ್ದಾನೆ. ಇದೇ ಪ್ರಿಯರೇ ಕ್ರೈಸ್ತಿಯ ಜೀವಿತದ ಅನುಭವವಾಗಿದೆ. ಎಷ್ಟು ಸಾರಿ ದೇವರು ನಿಮಗೆ ಕನಿಕರಿಸಿ ಕೃಪೆಯನ್ನು ತೋರಿಸಿದ್ದಾರೆ ಎಂದು, ಎಷ್ಟು ಸಾರಿ ಮರಣಕ್ಕೆ ಪಾತ್ರರಾಗಿರುವ ನಮ್ಮನ್ನು ಕ್ಷಮಿಸಿದ್ದಾರೆ ಎಂದು, ಎಷ್ಟು ಸಾರಿ ಶಿಕ್ಷೆಗೆ ಪಾತ್ರರಾದಂತಹ ನಮ್ಮನ್ನು ತಪ್ಪಿಸಿದ್ದಾರೆಂದು, ಎಷ್ಟು ಸಾರಿ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿ ತನ್ನ ಮೇಲುಗಳಿಂದ ತುಂಬಿಸಿದ್ದಾರೆ ಎಂಬುದನ್ನು ಯಾವಾಗಲೂ ನೆನೆಸಿಕೊಂಡು ಪ್ರತಿ ಉದಯದಲ್ಲಿ ಕರ್ತನನ್ನು ಸ್ತುತಿಸಬೇಕು. ಹಾಗಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ದೇವರ ಸನ್ನಿಧಿ ನಿಮ್ಮಿಂದ ದೂರ ಆಗಿದೆ, ನಾನು ಪ್ರಾರ್ಥನೆ ಮಾಡಲಿಕ್ಕಾಗುತ್ತಿಲ್ಲ, ದೇವರೊಂದಿಗಿನ ಸಹವಾಸ ಕಳೆದುಕೊಂಡಿದ್ದೇನೆ ಎಂದು ಗ್ರಹಿಕೆ ನಿಮಗುಂಟಾದಾಗ ತಕ್ಷಣವೇ ಪಶ್ಚಾತ್ತಾಪ ಪಡೆಯಿರಿ. ಆಗ ಪರಿಶುದ್ಧಾತ್ಮ ದೇವರು ನೀವು ಒಪ್ಪಿಕೊಳ್ಳುವಂತೆ ಮಾಡಿ, ನಿಮ್ಮ ಸ್ಥಿತಿ ಏನೆಂದು ನೀವು ಗ್ರಹಿಸಿಕೊಳ್ಳುವಂತೆ ಮಾಡಿ, ದೇವರೊಂದಿಗೆ ಸಮಾಧಾನಗೊಳ್ಳುವಂತೆ ನಮಗೆ ಆದರಣೆ ಕರ್ತನಾಗಿರುತ್ತಾನೆ. ಬನ್ನಿ ಉದಯ ಕಾಲದಲ್ಲಿ ಕರ್ತನೊಂದಿಗೆ ಸಮಾಧಾನಗೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮ ಪ್ರಾರ್ಥನೆ ದೇವರು ಲಾಲಿಸುತ್ತಾ ಇಲ್ಲ. ನಮಗೆ ಪ್ರಾರ್ಥನೆಯಲ್ಲಿ ಸಂತೋಷವಿಲ್ಲ. ನಾವು ಎಷ್ಟೇ ಪ್ರಾರ್ಥಿಸಿದರೂ ಯಾವ ಉತ್ತರ ಬರುತ್ತಾ ಇಲ್ಲ ಎಂದು ಯಾರಾದರೂ ನಿರುತ್ಸಾಹದಲ್ಲಿರೋದಾದರೆ, ದೇವರು ನನ್ನ ಮೇಲೆ ದಯೆ ತೋರಿಸುತ್ತಾ ಇಲ್ವೇನೋ, ಕೃಪೆ ತೋರಿಸುತ್ತಾ ಇಲ್ವೇನೋ ಎಂದು ಭಯಪಡುತ್ತಾ ಇರೋದಾದರೆ, ದೇವರು ನನ್ನ ಪ್ರಾರ್ಥನೆ ಕೇಳುವುದಿಲ್ಲವೇನೋ ಎಂಬ ಸಂದೇಹದಲ್ಲಿರೋದಾದರೆ, ಯೆಶಯ್ಯ, ನಮ್ಮ ಹೃದಯದಲ್ಲಿರುವ ಪಾಪವೇ ನಮ್ಮ ಪ್ರಾರ್ಥನೆ ನೀವು ಕೇಳಲಾರದಂತೆ ಮಾಡುತ್ತದೆ ಎಂಬ ಸಂಗತಿ ಗುರುತಿಸಿ, ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮ ಹೃದಯ ಪರಿಶೀಲಿಸಿಕೊಂಡು ಪಶ್ಚಾತ್ತಾಪ ಪಡುವಂತೆ, ನಮ್ಮ ಪಾಪಗಳೆಲ್ಲ ಒಪ್ಪಿಕೊಂಡು ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಕಳೆದುಕೊಂಡಿರುವ ಪ್ರಾರ್ಥನಾತ್ಮವನ್ನು ತಿರುಗಿ ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೊಂದಿಗೆ ಅನುದಿನವೂ ಸಹವಾಸ ಮಾಡುತ್ತಾ ದಿನೇ ದಿನೇ ನಮ್ಮ ಬದುಕಿನಲ್ಲಿ ನೀವು ಮಾಡುವ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ನಾವು ಗುರುತಿಸಿ ಅನೇಕರಿಗೆ ತಿಳಿಯಪಡಿಸುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮಗೋಸ್ಕರ ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುತ್ತಾರೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು ಮರೆಯಬೇಡಿರಿ. ಇತರರಿಗೆ ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.